Hello students, this is your Marima. So I am today I am teaching you the chapter 6, that is anatomy of flowering plant. To know the anatomy of flowering plant, first we should understand the histology. What is histology means? The study of tissue. So the study of tissue will explain as the primary growth. Then only we can understand the anatomy. What do you mean by anatomy? Means anatomy is a study of the internal structure of the plant body. We call it as plant anatomy. Today in this class we'll be learning anatomy of the flowering plants. ಸೊ ಈ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೊಸ ಚಾಪ್ಟರ್ ಹೇಳ್ಕೊಡ್ತಾ ಇದ್ದೀನಿ. ಅದೇ ಚಾಪ್ಟರ್ 6 ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಅಂತ. ಇದರಲ್ಲಿ ಕೆಲವೊಂದು ಇಲ್ಲ ನಿಮಗೆ ಆಸ್ ಪರ್ ಸಿಲೆಬಸ್. ಸೊ ಅನಾಟಮಿ ಕಲಿಬೇಕಂದ್ರೆ ಫಸ್ಟ್ ನಾವು ಹಿಸ್ಟಾಲಜಿನ ತಿಳ್ಕೋಬೇಕು. ಹಿಸ್ಟಾಲಜಿ ಅಂದ್ರೆ ಸ್ಟಡಿ ಆಫ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಸೊ ಟಿಶ್ಯೂಸ್ ಬಗ್ಗೆ ತಿಳ್ಕೊಂಡ್ರೆ ಮಾತ್ರನೇ ಒಳಗಡೆ ಇರೋ ಅಂಗಗಳ ಬಗ್ಗೆ ತಿಳ್ಕೊಳಕ್ ಸಾಧ್ಯ. ಒಳಗಡೆ ಇರೋ ಅಂಗಗಳು ಮತ್ತೆ ಅವ ಕ್ರಿಯೆಗಳನ್ನು ತಿಳ್ಕೊಳ್ಳೋ ಅಂತ ಸ್ಟಡಿನ ನಾವೇನಂತೀವಿ ಅನಾಟಮಿ ಅಂತ ಕರಿತೀವಿ. ಓಕೆ, ಸೊ ಇದೆ ನೋಡ್ರಿ ಅನಾಟಮಿ. ಅನಾಟಮಿ ಮೀನ್ಸ್ ಇಟ್ ಈಸ್ ದ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ಸ್ ಅಂಡ್ ಅದರ್ ಆರ್ಗ್ಯಾನಿಸಮ್. ಪ್ಲಾಂಟ್ ಇಂಟರ್ನಲ್ ಸ್ಟ್ರಕ್ಚರ್ ಓದೋ ಕಾರಣ ಅದನ್ನ ಪ್ಲಾಂಟ್ ಅನಾಟಮಿ ಅಂತೀವಿ. ಒಂದ್ ವೇಳೆ ಅನಿಮಲ್ ಇಂಟರ್ನಲ್ ಸ್ಟ್ರಕ್ಚರ್ ಗಳನ್ನ ಓದಿದ್ರೆ ಅದನ್ನ ಅನಿಮಲ್ ಅನಾಟಮಿ ಅಂತಾನೂ ನಾವು ಹೇಳ್ತೀವಿ. ಸೊ ಮರದಲ್ಲಿ ಸೆಕ್ಷನ್ ತೆಗೆದ್ರೆ ಅದು ಈ ರೀತಿ ಆಕಾರದಲ್ಲಿ ಇರುವಂತದ್ದು. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಈ ರೀತಿ ಇರುತ್ತೆ. ಸೊ ಇದನ್ನೇ ನಾವೇನಂತೀವಿ ಅನಾಟಮಿ ಅಂತೀವಿ. ಈ ಆಕಾರನ ತಿಳ್ಕೊಬೇಕಂದ್ರೆ ನಾವು ಫಸ್ಟ್ ಟಿಶ್ಯೂಗಳ ಬಗ್ಗೆ ತಿಳ್ಕೋಬೇಕು. ಸೊ ದಟ್ ಈಸ್ ಓನ್ಲಿ ವಿ ಕಾಲ್ ಇಟ್ ಆಸ್ ದ ಸ್ಟಡಿ ಆಫ್ ಟಿಶ್ಯೂ, that is histology. So first we will know the different types of tissue present in the plant system. So the types of tissue you have already studied in the school days. Today we will brief that so that you will understand the primary growth in plant, whereas secondary growth is not there. To understand the primary growth in plants, you should be knowing the types of tissue existing in a plant body. Okay. ಸೊ ಪ್ಲಾಂಟ್ ಟಿಶ್ಯೂ ಅಟ್ ಎ ಗ್ಲಾನ್ಸ್. ಸೊ ಇಲ್ಲಿ ಪ್ಲಾಂಟ್ ಟಿಶ್ಯೂ ವಿಂಗಡಿಸಲಾಗಿದೆ. ಸೊ ಈ ಪ್ಲಾಂಟ್ ಟಿಶ್ಯೂ ನಲ್ಲಿ ಎರಡು ತರ ಇರ್ತವ. ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮತ್ತ ಇನ್ನೊಂದು ಪರ್ಮನೆಂಟ್ ಟಿಶ್ಯೂ. See, there are two types of tissue. The plant tissue is classified into two types, such as the meristematic tissue and permanent tissue. Coming to the meristematic tissue, the meristematic tissue is classified into three types, such as apical meristem, intercalary meristem, and lateral meristem. The lateral meristem, it is also known as secondary meristem. Then the apical meristem is further classified as a root apical meristem and shoot apical meristem. ಸೊ ಇಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂನ 3 ಟೈಪ್ಸ್ ಕ್ಲಾಸಿಫೈ ಮಾಡಲಾಗಿದೆ. ಸೊ ಈ 3 ವಿಂಗಡಿಸಲಾಗಿರುವುದು ಇದು ಬೇಸ್ಡ್ ಆನ್ ದ ಪೊಸಿಷನ್. ಬೇಸ್ಡ್ ಆನ್ ದ ಪೊಸಿಷನ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಸ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಇದು 3 ತರ ಇದೆ. ಎಪಿಕಲ್ ಅಂದ್ರೆ ಮೇಲೆ ಭಾಗದಲ್ಲಿ ಹುಟ್ಟುವಂತ ಟಿಶ್ಯೂಗಳನ್ನ ನಾವು ಎಪಿಕಲ್ ಅಂತೀವಿ. ಮಧ್ಯದಲ್ಲಿದ್ರೆ ಇಂಟರ್ ಕ್ಯಾಲರಿ, ಸೈಡ್ ಗಳಲ್ಲಿ ಬೆಳೆದ್ರೆ ಅದನ್ನ ಲ್ಯಾಟ್ರಲ್ ಅಂತೀವಿ. ಎಪಿಕಲ್ ಮೆರಿಸ್ಟಮ್ ಅಂದ್ರೆ ಶೂಟಿನ ಗಿಡದ ತುದಿನಲ್ಲಿ ಇರೋ ಅಂತದ್ದು. ಶೂಟ್ ತುದಿನಲ್ಲಿದ್ರೆ ಶೂಟ್ ಎಪಿಕಲ್ ಅಂತೀವಿ. ಮತ್ತೆ ರೂಟ್ ತುದಿನಲ್ಲಿದ್ರೆ ಅದನ್ನ ರೂಟ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತೀವಿ. ಯೂಶಲ್ ಆಗಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದ್ರೆ ಹೊಸದಾಗಿ ಹುಟ್ಟಿರುವಂತ ಟಿಶ್ಯೂಗಳಿಗೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಈ ಟಿಶ್ಯೂಗಳು ವಿಭಜನೆ ಆಗುವಂತ ಟಿಶ್ಯೂಗಳು ಅಂತಾನೆ ಹೇಳ್ಬೋದು. ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ಮೆಂಟ್ ಫಾರ್ ದ mainly for rapid division. Okay, they are the newly born tissues they are. Then coming to the permanent tissue. Permanent tissue, it is classified into 2 types, such as simple permanent tissue, complex permanent tissue. The simple permanent tissue also you have known in the school days, such as parenchyma, collenchyma and sclerenchyma. Then complex tissue ನಲ್ಲಿ 2 ತರ ಇರುತ್ತೆ. ಒಂದು xylem, ಇನ್ನೊಂದು phloem. The xylem, the complex tissue is classified into xylem and
phloem. The xylem is meant for the conduction of water, means phloem is meant for the conduction of the food. ಇಲ್ಲಿ ನಿಮಗೆ ಗೊತ್ತಿದೆ xylem ಅನ್ನೋ ಒಂದು ಚಾನಲ್ ನೀರು ಸಾಗಾಣಿಕೆ ಇರುವಂತದ್ದು ಗಿಡಗಳಲ್ಲಿ. ಅದೇ ರೀತಿನಲ್ಲೇ ಫ್ಲೋಯಂ ಟ್ಯೂಬ್ ಅನ್ನೋದು ಆಹಾರ ಸಾಗಾಣಿಕೆಗಾಗಿ ಇರುವಂತದ್ದು. ಸೊ ಈ ಎಲ್ಲಾ ಟಿಶ್ಯೂಗಳನ್ನ ನಾವು ಒಂದು ಪ್ಲಾಂಟ್ ಅಲ್ಲಿ ನೋಡ್ತೀವಿ, ಒಂದು ಗಿಡದಲ್ಲಿ ನೋಡೋ ಅಂತದ್ದು. ಸೊ ಈಗ ನಾವು ಒಂದೊಂದಾಗಿ ಓದ್ತಾ ಹೋಗೋಣ. ವಿಸ್ತಾರವಾಗಿ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಬಟ್ ಇದು ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ಇದನ್ನ ನೀವು ಬುಕ್ ಅಲ್ಲಿ ಬರ್ಕೋಬೇಕು, ಮತ್ತೆ ಇದನ್ನ ಅಭ್ಯಾಸ ಮಾಡ್ಬೇಕು. ಅದಕ್ ಮುಂಚೆ ನಾನು ಹೇಳಿದಂಥದ್ದು 2 ಕ್ವಶನ್ ಇದೆ. ಒಂದು ವಾಟ್ ಈಸ್ ಹಿಸ್ಟಾಲಜಿ, ಇನ್ನೊಂದು ವಾಟ್ ಈಸ್ ಅನಾಟಮಿ. ಮತ್ತೆ ಈ ಕ್ವಶನ್ ಡ್ರಾ ದ ಸ್ಕಿಮ್ಯಾಟಿಕ್ ಕ್ಲಾಸಿಫಿಕೇಶನ್ ಆಫ್ ದ ಪ್ಲಾಂಟ್ ಟಿಶ್ಯೂ. ಈ ಡಯಾಗ್ರಾಮಿನ ಕ್ವಶನ್ ಏನಂದ್ರೆ ಡ್ರಾ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ದ ಪ್ಲಾಂಟ್ ಟಿಶ್ಯೂ. ಸೊ ಪ್ಲಾಂಟ್ ಟಿಶ್ಯೂ ಎಷ್ಟು ತರ ಇದೆ ಅನ್ನೋದಕ್ಕೆ ಇದು ಒಂದು ಟೇಬಲ್. ನೆಕ್ಸ್ಟ್ ನಾ ಹೇಳಿಲ್ವಾ ದ ಟಿಶ್ಯೂಸ್. ಸೊ ಈಗ ಒಂದು ಗ್ಲಾನ್ಸ್ ಬಗ್ಗೆ ಹೇಳಿದೀನಿ, ಒಂದು ಟೇಬಲ್ ಬಗ್ಗೆ ಎಷ್ಟು ತರ ಟಿಶ್ಯೂ ಇದೆ ಅಂತ ಒಂದೊಂದಾಗಿ ಈಗ ಓದುತ್ತಾ ಹೋಗೋಣ. ನೋಡಿ ದ ಟಿಶ್ಯೂಸ್. ನಾವು ಕ್ವಶನ್ ಇಲ್ಲಿ ಬರ್ಕೋಬೇಕಂತದ್ದು ವಾಟ್ ಈಸ್ ಅ ಟಿಶ್ಯೂ. ಟಿಶ್ಯೂ ಅಂದ್ರೆ ಏನು? A tissue is a group of cells having common origin and function is said to be the tissue. ಸೊ ಟಿಶ್ಯೂ ಅಂದ್ರೆ ಕೋಶಗಳು ಕೂಡಿದ್ರೆ ಅದಕ್ಕೆ ಒಂದು ಆಕಾರ ಮತ್ತೆ ಅದಕ್ಕೆ ಒಂದು ಕಾರ್ಯನಿರ್ವಹಿಸುತ್ತದೆ. ಅಂತದನ್ನ ನಾವೇನಂತೀವಿ ಟಿಶ್ಯೂ ಅಂತ ಕರಿತೀವಿ. ಎ ಗ್ರೂಪ್ ಆಫ್ ಸೆಲ್ಸ್. ಟಿಶ್ಯೂ ಮೀನ್ಸ್ ಅ ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಕಾಮನ್ ಒರಿಜಿನ್. ಒಂದೇ ರೀತಿಯ ಹುಟ್ಟುವಿಕೆ ಇರುತ್ತೆ, ಮತ್ತ ಒಂದೇ ಕೆಲಸಕ್ಕೆ ಅದು ಉಪಯೋಗವಾಗುವಂತದನ್ನ ನಾವು ಟಿಶ್ಯೂ ಅಂತ ಕರಿತೀವಿ. Once again I am repeating the question. What is a tissue? What is a tissue means a tissue is a group of cells having common origin and function. Then what is its main function? Based on the capability of the cells division, plant tissue are of 2 groups. ಸೊ ಪ್ಲಾಂಟ್ ಟಿಶ್ಯೂ 2 ತರ ಕ್ಲಾಸಿಫೈ ಮಾಡಿದ್ದೀವಿ. ಈಗಾಗಲೇ ಟೇಬಲ್ ಅಲ್ಲಿ ಇಡಿದೀನಿ ನಾನು. ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಇನ್ನೊಂದು ಪರ್ಮನೆಂಟ್ ಟಿಶ್ಯೂ. ದ ಪ್ಲಾಂಟ್ ಟಿಶ್ಯೂ is being classified into 2 groups such as meristematic tissue and permanent tissue. Okay. Next is the meristematic tissue. So what is meristematic tissue means the meristematic tissue are the young immature cells meant for fast division or rapid division and gives rise to the new cells are said to be meristematic tissue. ಓಕೆ, ಆ ಡೆಫಿನಿಷನ್ ಆದ್ರೂ ಬರಿಬಹುದು ನೀವು. ಈಗ ನಾನು ಹೇಳಿದ್ನಲ್ಲ, ರಿಪೀಟೆಡ್ ವಿಡಿಯೋ ನೋಡಿ ಆ ಡೆಫಿನಿಷನ್ ಆದ್ರೂ ಬರಿಬಹುದು, ಅಥವಾ ಇಲ್ಲಿರೋ ಡೆಫಿನಿಷನ್ ಕೊಟ್ಟಿದ್ದೇನೆ. ವಾಟ್ ಈಸ್ ಮೆರಿಸ್ಟಮ್ ಅಥವಾ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಗೆ ಏನ್ ಡೆಫಿನಿಷನ್ ಅಂದ್ರೆ ದಿಸ್ ಆರ್ ದ ಟಿಶ್ಯೂ where active cell division and growth occurs. ಮೀನ್ಸ್ ಅವು ವಿಭಜನೆಗೆ ಉಪಯೋಗ ಆಗುವಂತ ಟಿಶ್ಯೂಗಳನ್ನ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತೀವಿ. ಅದೇ ಇದ್ರ ಮೀನಿಂಗ್. Active cell division, it is meant for active cell division and the growth. Based on the position, meristems are classified into 3 types. ನಾನೀಗ ಹೇಳಿಲ್ವಾ, ಅದು ಎಲ್ಲಿ ಹುಟ್ಟಿರುತ್ತೋ ಆ ಪೊಸಿಷನ್ ಮೇಲೆ ಅದನ್ನ 3 ತರ ವಿಂಗಡಣೆ ಮಾಡಲಾಗಿದೆ. ಯಾವುವು ಅಂದ್ರೆ ಒಂದು ಎಪಿಕಲ್ ಮೆರಿಸ್ಟಮ್, ಇನ್ನೊಂದು ಇಂಟರ್ಕ್ಯಾಲರಿ ಮೆರಿಸ್ಟಮ್ ಮತ್ತ ಲ್ಯಾಟ್ರಲ್ ಮೆರಿಸ್ಟಮ್ ಅಥವಾ ಸೆಕೆಂಡರಿ ಮೆರಿಸ್ಟಮ್ ಅಂತ ಕರಿತೀವಿ. Based on the position of the meristem, it is being classified into apical meristem, intercalary meristem and lateral meristem, or it is also said as secondary meristem. See here you can see the position. If it is born at the tip of the plant system, it is called as apical meristem. If it is found in between the plant, we call it as intercalary meristem. If it is found at the growth, the sidal growth, we call it as a lateral meristem or secondary meristematic tissue. Apical meristem. The apical meristem means the meristematic tissue which is found at the tip of the plant. We call it as a apical meristem.
So here apical meristem, they occur as I told you at the tip of the root and also at the tip of the shoot system. They produce the primary tissue. ನೋಡಿ ರೂಟ್ ಎಪಿಕ್ ರೂಟ್ ತುದಿನಲ್ಲಿ ಇದ್ರೆ ಅದನ್ನ ರೂಟ್ ಎಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ಮತ್ತ ಶೂಟ್ ನಲ್ಲಿ ಕಾಣಿಸ್ಕೊಂಡ್ರೆ ಅಂದ್ರೆ ಗಿಡದ ತುದಿನಲ್ಲಿ ಮೇಲಿನ ಭಾಗದಲ್ಲಿ ಕಾಣಿಸ್ಕೊಂಡ್ರೆ ಅದನ್ನ ಶೂಟ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಹೇಳ್ತೀವಿ. ಈ ಎರಡು ರೀಜನ್ ಗ್ರೋತ್ ರೀಜನೇ, ತಿಳಿತಾ ನಿಮ್ಗೆ? ಅಂದ್ರೆ ಇದು ಬೇರು ಅನ್ನೋದು ಭೂಮಿ ಒಳಗಡೆ ಬೆಳೆಯೋ ಅಂತದ್ದು, ಅದೇ ರೀತಿನಲ್ಲಿ ಗಿಡದ ಮೇಲಿನ ತುದಿಯು ಹೈಟ್ ಗೆ ಬೆಳೆಯೋ ಅಂತದ್ದು. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಸಚ್ ಆಸ್ ಅ root apical meristems and shoot apical meristem. ಸೊ ಇಲ್ಲಿ ಎರಡು ತರದ ಇರ್ತವ, ಒಂದು ರೂಟ್ ಎಪಿಕಲ್ ಮೆರಿಸ್ಟಮ್, ಇನ್ನೊಂದು ಶೂಟ್ ಎಪಿಕಲ್ ಮೆರಿಸ್ಟಮ್. ಈಗಾಗಲೇ ಹೇಳಿದೀನಲ್ಲ, ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆರ್ ದ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ವಿಚ್ is found at the tip of the root system, we call it as root apical. If it is found at the tip of the shoot system, we call it as a shoot apical meristematic tissue. Okay. Coming to the root apical meristem, the root apical meristem are the apical meristematic tissue which are found at the tip of the root. They undergo longer and rapid cell division. These are the cells which you can see here. So this tissue will undergo a rapid cell division, give rise to new cell which helps in the elongation of the root, and this elongation of the root which helps the root to penetrate into the soil. The root is usually covered by the root cap. The root cap will protect the meristematic tissue. Here you can see the root cap. So from here this root cap cells will protect the meristematic tissue. So this is completely the from ear to ear the meristematic tissue are there. This goes on dividing which will elongate the root cells. So as it elongates helps in the increase in the height of the root. So ಇಲ್ಲಿ ಏನಾಗುತ್ತೆ ಅಂದ್ರೆ ರೂಟ್ ನಲ್ಲಿ ಇರುವಂತ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಗಳು ಡಿವಿಷನ್ ಆಗ್ತಾನೆ ಹೋಗ್ತವೆ. ಡಿವಿಷನ್ ಅಂದ್ರೆ ವಿಭಜನೆ ಆಗ್ತಾ 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 ಏನಾಗುತ್ತೆ, ಆ ರೂಟ್ ದೊಡ್ಡದಾಗಿ ಬೆಳೀತದೆ. ಉದ್ದವಾಗಿ ಬೆಳೆದು ದೊಡ್ಡದಾಗಿ, ಅಂದ್ರೆ ಎಷ್ಟು ಟಿಶ್ಯೂ ಸೇರ್ತವೋ ಅಷ್ಟು ಅದು ದೊಡ್ಡದಾಗಿ ಹೋಗುತ್ತೆ, ಮಣ್ಣಿನ ಒಳಗಡೆ ಬೆಳವಣಿಗೆಯನ್ನ ಕಾಣಿಸ್ಕೊಳ್ತದೆ. ಸೊ ಇಟ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ದ ರೂಟ್ ಬೈ ಇನ್ಕ್ರೀಸ್ ಇನ್ ಹೈಟ್. ಸೊ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಯೂಶುವಲ್ ಆಗಿ ಹೈಟ್ ಬೆಳವಣಿಗೆಗೆ ಉಪಯೋಗ ಆಗುವಂತದ್ದು. ಸೊ ಎಷ್ಟು ಅದು ಡಿವಿಷನ್ ಆಗುತ್ತೋ ಅಷ್ಟು ಉದ್ದವಾಗಿ ರೂಟ್ಗಳು ಫಾರ್ಮೇಶನ್ ಆಗಿ ಭೂಮಿ ಒಳಗಡೆ ಬೆಳೆಯುವಂತದ್ದು. ಸೊ ದ ರೂಟ್, the apical meristematic tissue in the root will help in the increased in the growth and the height of the root system. Then coming to the shoot apical meristem, ನೋಡಿ ರೂಟ್ ಎಪಿಕಲ್ ಮೆರಿಸ್ಟಮ್ ಇದ್ದಂಗೆನೆ ಶೂಟ್ ಎಪಿಕಲ್ ಮೆರಿಸ್ಟಮ್ ಇರೋದು. ಸೊ ಈ ತುದಿನಲ್ಲಿ ಇರೋ ಅಂತದನ್ನ ನಾವು ಶೂಟ್ ಎಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಶೂಟ್ ಎಪಿಕಲ್ ಮೆರಿಸ್ಟಮ್ ಏನ್ ಮಾಡುತ್ತೆ, ಗಿಡನ ಉದ್ದ ಹಳತೆ ಬೆಳೆಯೋದಿಕ್ಕೆ ಹೆಲ್ಪ್ ಮಾಡೋ ಅಂತದ್ದು. ಸೊ ಇಟ್ ಈಸ್ ಫೌಂಡ್ ಇನ್ ದ ಆಕ್ಸಿಲರಿ, in between the axillary bud you find the shoot apical meristem. Here you can see the leaf primordia and this is the shoot apical meristem. This shoot apical meristematic zone will help the plant to increase in the height and also the growth. That is the main function of the shoot apical meristem. So here 2 points I have given. It occupies the distant most region of the stem axis. Some cells left behind from the shoot apical meristem constitute the axillary bud.
They are present in the axils of leaves and can form a branch or a flower. ನೋಡಿ, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಶೂಟ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನೆಲ್ಲ ಕುಡಿಸ್ಕೊಳ್ಳುತ್ತೆ ಅಂದ್ರೆ ಆಕ್ಸಿಲರಿ ಬಡ್ ಆಗಿರ್ಬೋದು, ಟರ್ಮಿನಲ್ ಬಡ್ ಆಗಿರ್ಬೋದು, ಈ ಗ್ರೋತ್ಗಳು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಂದಾನೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತ ಅದು ಎಲ್ಲಿದೆ ಅಂದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಆಕ್ಸಿಲ್ಸ್ ಆಫ್ ದ ಲೀವ್ಸ್. ಅದು ಏನು ಎಲೆಗಳ ಆಕ್ಸಿಲ್ಸ್ ಅಲ್ಲಿ ಇರುವಂತದ್ದು. ಇಟ್ ಫಾರ್ಮ್ಸ್ ಎ ಬ್ರಾಂಚ್ ಆರ್ ಎ flower also. The axillary bud is capable of giving rise to a branch or a flower. ಸೊ ಈ ರೀತಿನಲ್ಲಿ ಒಂದು ಸಣ್ಣ ಗಿಡ ದೊಡ್ಡ ಮರ ಆಗೋಕೆ ಕಾರಣ ಏನು ಮುಖ್ಯವಾದದ್ದು ಅಂತ ಹೇಳಿದ್ರೆ, ನಾವು ಉದ್ದಳತೆಗೆ ಎಪಿಕಲ್ ಮೆರಿಸ್ಟಮ್ ಆಗಿರ್ಬೋದು, ಒಂದು ಸಣ್ಣ ಬೇರು ದೊಡ್ಡ ಬೇರಾಗಿ ಭೂಮಿ ಒಳಗಡೆ ಮರದಲ್ಲಿ ಹರಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮೇನ್ ಆಗಿ ರೂಟ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಹೇಳ್ಬೋದು. So that is the main function of the meristematic tissue. So what's the main function of the meristematic tissue? Means it is meant for the rapid division, gives rise to new cells and helps in the increase in the height of the either shoot or the root system, and also it helps in the growth. Okay, coming to the second one, that is intercalary. ನೋಡಿ, ಹೆಸರು ಇದ್ದಂಗೆ ಇಂಟರ್ ಅಂದ್ರೆ ಮಧ್ಯದಲ್ಲಿ ಬೆಳವಣಿಗೆ ಇರುವಂತದ್ದು, ಅದನ್ನ ನಾವೇನಂತೀವಿ ಇಂಟರ್ಕ್ಯಾಲರಿ ಅಂತೀವಿ. ಯೂಶಲಿ ಇಂಟರ್ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಹೆಲ್ಪ್ಸ್ ಟು ಇನ್ಕ್ರೀಸ್ ಇನ್ ದ ಗರ್ತ್ ಆಫ್ ದ ಪ್ಲಾಂಟ್. ಗರ್ತ್ ಅಂದ್ರೆ ಏನಂದ್ರೆ ಅಗಲ, ಈ ತರ ಅಗಲವಾಗಿ ಬೆಳೆಯುವಂಥದ್ದು. ಒಂದು ಸಣ್ಣ ಗಿಡ ಮರವ ಆಗೋದಕ್ಕೆ, ಕಟ್ಟಿಗೆ ರೂಪದಲ್ಲಿ ಬರೋದಕ್ಕೆ ಸಾಧ್ಯತೆ ಏನಿದೆ ಅಂದ್ರೆ ಅದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಂದ ಮಾತ್ರ. ಸೊ ಈಗ ಇಲ್ಲಿ ನೋಡ್ಬೋದು, ಈ ಗ್ರೀನ್ ಕಲರ್ ನಾವ್ ಏನು ಇಲ್ಲಿ ತೋರಿಸಿದೀವಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇವೆಲ್ಲ ಏನು ಅಂದ್ರೆ ಇಂಟರ್ಕ್ಯಾಲರಿ ಮೆರಿಸ್ಟಮ್. ನೋಡಿ ಇದು. ಸೊ ಇದು ಅಗ್ಗಲ ಅಂದ್ರೆ ಮಧ್ಯ ಭಾಗದಲ್ಲಿ ಅದು ದಿಪ್ಪ ಆಗೋ ಕಾರಣ, ಒಂದು ಸ್ಟೆಮ್ ಅಥವಾ ಕಂಡ ದಿಪ್ಪ ಆಗೋ ಕಾರಣ ಯಾವ್ದ್ರಿಂದ ಅಂದ್ರೆ ಅದು ಇಂಟರ್ಕ್ಯಾಲರಿ ಮೆರಿಸ್ಟಮ್ ಇಂದ ಮಾತ್ರ. ಸೊ ಹಿಯರ್ the intercalary meristem means the tissue which are born in between or which increase in the girth of the tree or a plant is called as a intercalary meristem. It also helps in elongation of the tissue. So idu node matta ಇದನ್ನ ಇಂಟರ್ ನೋಡ್ ಅಂತೀವಿ, ಇದನ್ನ ನೋಡಲ್ ರೀಜನ್ ಅಂತೀವಿ. ನೋಡ್ರಿ, ಇದು ಇಂಟರ್ ನೋಡ್ ಮತ್ತ ಇದು ನೋಡಲ್ ರೀಜನ್. So intercalary meristematic tissues are found in both the node and the internode, which helps in increase in the elongation of the cells, which helps in the increase in the elongation of the cells and also the increase in the girth of the plant system. So where do they occur? They occur between the mature tissue. They occur in grasses and regenerate the parts removed by grazing herbivores. ಒಮ್ಮೊಮ್ಮೆ ಏನಾಗುತ್ತೆ, ಆಡುಗಳನ್ನ ಹುಲ್ಲು ಮೇಯ್ಸಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಮೇಲಿನ ಭಾಗನ ತಿಂದ್ಬಿಟ್ರೇನು ಕೆಳಗಡೆ ಭಾಗ ಉಳ್ಕೊಂಡಿರುತ್ತೆ. ಅದು ಬಂದ್ಬಿಟ್ಟು ಎಲಾಂಗೇಶನ್ ಆಗಿ ಬೆಳವಣಿಗೆ ಶುರು ಆಗೋದು ಯಾವ್ದ್ರಿಂದ ಅಂದ್ರೆ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಇಂಟರ್ಕ್ಯಾಲರಿ ಮೆರಿಸ್ಟಮ್. ಅದರಿಂದನೇ ಅದು ಮತ್ತೆ ಹುಟ್ಕೊಳ್ಳೋ ಅಂತ ಸಾಧ್ಯತೆ ಇರ್ತದೆ, ಬೆಳೆಯುವಂತ ಸಾಧ್ಯತೆ. ಸೊ ಇಟ್ ಹೆಲ್ಪ್ಸ್ ಇನ್ ದ ಎಲಾಂಗೇಶನ್ ಆಫ್ ದ ಸ್ಟೆಮ್ ಪಾರ್ಟ್. That is the main function of the intercalary meristem. Intercalary meristem helps in the growth of the node and also internodal region. That what this diagram shows about. So here intercalary meristem growth you can observe very clearly in the monocot stem. Okay, so this is apical and intercalary meristems are what they are means they are the primary meristem because they appear early in the plant. ಅಂದ್ರೆ ಇವು ಗಿಡವಾಗಿ ಇರ್ತಾವ, ಇವು ಬೆಳಿತಾ ಬೆಳಿತಾ ಏನಾಗುತ್ತೆ ಡಿವಿಷನ್ ಆಗ್ತಾ ಆಗ್ತಾ ಪ್ರೈಮರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಗಳು ಸೆಕೆಂಡರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆಗುತ್ತೆ, ಅಂದ್ರೆ ಮೆಚುರಿಟಿ ಅಟೈನ್ ಮಾಡುತ್ತೆ. ಆ ಮೆಚುರಿಟಿ ಅಟೈನ್ ಮಾಡಿದಾಗ ಗಿಡ ಇರೋದು ಮರ ಆಗುವಂತ ಒಂದು ಸನ್ನಿವೇಶ ಅದು. ಸೊ ಆದ್ರೆ ಬಿಕಾಸ್ ದೇ ಅಪಿಯರ್ ಇನ್ ಅರ್ಲಿ ಪ್ಲಾಂಟ್ ಅಂದ್ರೆ ಗಿಡದಲ್ಲಿ ಇರುವಂತದ್ದು, ಅವುಗಳು ಮರವ ಆಗಬೇಕಾದ್ರೆ ಪ್ರೈಮರಿ ಮೆರಿಸ್ಟಮ್ ಇರೋದು ಸೆಕೆಂಡರಿ ಮೆರಿಸ್ಟಮ್ ಆಗುತ್ತೆ. ಸೊ ಇನ್ ಎ ಪ್ಲಾಂಟ್
the life and contribute to the formation of the primary plant body. During that, a specific regions of the apical meristem produces dermal tissue, ground tissue and vascular tissue. ಅದೇ ಹೇಳ್ತಾ ಇರೋದು, ಒಂದು ಸಣ್ಣ ಗಿಡದಲ್ಲಿ ಒಂದು ಗಿಡ ಹೇಗೆ ಮರ ಆಗುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಡೆವಲಪ್ಮೆಂಟ್ ಆದಾಗ, ಡಿಫ್ರೆನ್ಸಿಯೇಷನ್ ಆದಾಗ ಸೆಕೆಂಡರಿ ಮೆರಿಸ್ಟಮ್ ಆಗುತ್ತೆ. The secondary meristem will get converted into secondary tissue, which is nothing but the xylem and phloem, which has been considered to give rise to a tree form. A plant converting itself into a tree form, the first initiative cells we call it as primary meristem. When the primary meristem undergo development, maturation, they undergo the differentiation, giving rise to secondary meristem. So secondary meristematic tissue will get differentiated into dermal tissue, that is epidermis, then middle tissue such as xylem and phloem cortex region, that okay, then vascular tissue. Vascular tissue means xylem and phloem will be formed. So this is regarding what? Apical meristem and intercalary meristem. ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಮೊದಲನೇದಾಗಿ ಒಂದು ಬೀಜನ ಬಿತ್ತನೆ ಮಾಡಿದಾಗ ಅದರಲ್ಲಿ ಹುಟ್ಟುವಂತ ಕೋಶಗಳನ್ನ ನಾವು ಪ್ರೈಮರಿ ಮೆರಿಸ್ಟಮ್ ಅಂತೀವಿ. ಅದೇ ಪ್ರೈಮರಿ ಮೆರಿಸ್ಟಮ್ ಗಿಡದಲ್ಲೂ ಇರ್ತದೆ. ಆ ಗಿಡ ಮರವಾಗಬೇಕಾದ್ರೆ ಪ್ರೈಮರಿ ಮೆರಿಸ್ಟಮ್ ಸೆಕೆಂಡರಿ ಮೆರಿಸ್ಟಮ್ ಆಗುತ್ತೆ. ಆ ಸೆಕೆಂಡರಿ ಮೆರಿಸ್ಟಮ್ ಆದಾಗ ಈ 3 ತರ ಕೋಶಗಳನ್ನ ನಾವು ಕಾಣಬಹುದು. ಆ ಅಂಗಗಳಾಗಿ ಅದು ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನ ಡಿಫ್ರೆನ್ಸಿಯೇಷನ್ ಅಂತೀವಿ, ಡಿಡಿಫ್ರೆನ್ಸಿಯೇಷನ್ ಅಂತಾನು ನಾವು ಹೇಳ್ತೀವಿ. ಓಕೆ, ಕಮಿಂಗ್ ಟು ದ ಥರ್ಡ್ ಒನ್, ಮೂರನೇದು ಲ್ಯಾಟ್ರಲ್ ಮೆರಿಸ್ಟಮ್. ಸೊ ನಾವು ಮಧ್ಯಭಾಗ ಬೆಳವಣಿಗೆ ತುದಿನಲ್ಲಿ ಬೆಳವಣಿಗೆ ಹೇಗಾಗುತ್ತೆ ಅಂತ ಓದಿದ್ವಿ. ಇಂಟರ್ ಕ್ಯಾಲರಿ ಅಂದ್ರೆ ಮಧ್ಯಭಾಗದ ಖಂಡ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ಓದಿದ್ವಿ. ಈಗ ಮೂರನೇದಾಗಿ ಲ್ಯಾಟ್ರಲ್ ಮೆರಿಸ್ಟಮ್. ಸೊ ಹಿಯರ್ the lateral meristem means the meristem that occur in mature region. Mature region ಅಂದ್ರೆ ಇದು ವಿಭಜನೆ, ಈ ಪಾರ್ಟ್ ಅಲ್ಲಿ ಇರೋದು ವಿಭಜನೆ ಆಗಿ ಗಿಡ ಉದ್ದ ಅಳತೆ ಬೆಳೀತದೆ. ಇದು ಇಂಟರ್ ಕ್ಯಾಲರಿ ಡಿವಿಷನ್ ಆಗಿ ಬೆಳೀತಾ ಅಗಲ ಖಂಡ ಅಗಲವಾಗಿ ಬೆಳೀತದೆ. See, apical meristem will help in the increase in the height of the plant, means intercalary will help in the increase in the girth and also elongation of the stem part. So here it will help in the elongation of this stem part. This elongation of the stem part in a plant is been initially done by intercalary meristem. Lateral meristem helps in the secondary tissue such as xylem and also phloem. So xylem ಮತ್ತು ಫ್ಲೋಯಮ್ ಎರಡೂ ಬೆಳವಣಿಗೆಗೆ ಕಾರಣವಾಗಿರೋ ಟಿಶ್ಯೂ ಯಾವುದು ಅಂದ್ರೆ ಲ್ಯಾಟ್ರಲ್ ಮೆರಿಸ್ಟಮ್. ಹಂಗಾಗಿನೇ ಲ್ಯಾಟ್ರಲ್ ಮೆರಿಸ್ಟಮ್ಗೆ ಉದಾಹರಣವಾಗಿ ನಾವು ಯಾವ್ದಾವ್ದು ಕೊಡ್ತೀವಿ ಅಂದ್ರೆ ವ್ಯಾಸ್ಕ್ಯುಲರ್ ಕೇಂಬಿಯಂ, ಎಂಡೋವ್ಯಾಸ್ಕ್ಯುಲರ್ ಕೇಂಬಿಯಂ, ಕಾರ್ಕೇಂಬಿಯಂ. ಈ 3 ಪದಗಳು ನಿಮಗೆ ವ್ಯತ್ಯಾಸವಾಗಿ ಕಾಣುತ್ತೆ. ನಾವು ಸೆಕೆಂಡರಿ ಗ್ರೋತ್ ಅಲ್ಲಿ ಓದಿದ್ರೆ ಮಾತ್ರ ಒಂದು ಮರದಲ್ಲಿ ಈ 3 this all 3 cambium is seen only in the tree form, not in a plant form. Okay, so here regarding the lateral meristem, the meristem that occur in the mature region ಅಂದ್ರೆ ಮರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು of the roots and the shoots. ಓಕೆ, ಗಿಡ ಒಂದು ಬೀಜ ಬಿತ್ತನೆ ಮಾಡಿ ಒಂದು ಗಿಡ ಆದಾಗ ಆ ಗಿಡ ಕಂಪ್ಲೀಟ್ ಆಗಿ ಬೆಳವಣಿಗೆ ಆದಾಗ ಆ ರೀಜನ್ ಅಲ್ಲಿ ಅದನ್ನ ಮೆಚೂರ್ ರೀಜನ್ ಅಂತ ಹೇಳ್ತೀವಿ. ಅಲ್ಲಿ ಲ್ಯಾಟ್ರಲ್ ಮೆರಿಸ್ಟಮ್ಗಳು ನೀಟಾಗಿ ಕಂಡು ಬರುತ್ತೆ. ದೇ ಆರ್ ಸಿಲಿಂಡ್ರಿಕಲ್ ಮೆರಿಸ್ಟಮ್ ಅಂದ್ರೆ they are found in the middle of the stem part, so it is called a cylindrical meristem. They are seen in gymnosperm and dicots. ಸೊ ಅವುಗಳು ಜಿಮ್ನೋಸ್ಪರ್ಮ ಮತ್ತೆ ಡೈಕಾಟ್ಸ್ ಅಂದ್ರೆ ಏಂಜಿಯೋಸ್ಪರ್ಮ್ ಅಲ್ಲಿ ದ್ವಿದಳ ಮತ್ತ ಏಕದಳ ಅಂತ ಇರ್ತದ. ಸೊ ಡೈಕಾಟ್ಸ್ ಅಲ್ಲಿ ಮಾತ್ರ ಈ ಬೆಳವಣಿಗೆಯನ್ನ ನಾವು ಕಾಣಿಸ್ತೀವಿ. ಯಾಕಂದ್ರೆ ನಮ್ಮ ಮನೆಗಳಲ್ಲಿ ಕಟ್ಟಿಗೆ ಯೂಸ್ ಮಾಡೋದು ಯಾವ್ದಂದ್ರೆ xylem ಟಿಶ್ಯೂ. ಆ ಟಿಶ್ಯೂ ಎಲ್ಲಿ
ಕಾಣಿಸುತ್ತೆ ಇನ್ ಡೈಕಾಟ್ ಪ್ಲಾಂಟ್ಗಳು. ಸೊ ಸಾಗವಾನಿ ಮರ ಇರ್ಬೋದು, ಅವೆಲ್ಲ ಏನು ಡೈಕಾಟ್ ಮರಗಳು, ಬೇವಿನ ಕಟ್ಟಿಗೆ ಇರ್ಬೋದು, ಸಾಗವಾನಿ ಕಟ್ಟಿಗೆ ಇರ್ಬೋದು, ಆ ಕಟ್ಟಿಗೆಗಳೆಲ್ಲ ನಾವು ಡೈಕಾಟ್ ಅಂತ ಹೇಳ್ತೀವಿ ಎಂಜಿಯೋಸ್ಪರ್ಮ್ ಅಲ್ಲಿ. ದೆನ್ ಯೂಶಲಿ ಡೈಕಾಟ್ ಎಂಜಿಯೋಸ್ಪರ್ಮ್ ದೇ ಆರ್ ಮೆಂಟ್ ಫಾರ್ ದ ವುಡ್ಡಿ ಟ್ರೀಸ್. ಜಿಮ್ನೋಸ್ಪರ್ಮ್ಸ್ ಆರ್ meant for log of wood. So we extract the wood most from the gymnosperm and also from the dicot tree. So in these trees we can see very clearly the lateral meristem. The lateral meristem example is fascicular, vascular cambium, interfascicular cambium and the core cambium. These are the three main examples for the lateral meristem. You can just by heart it or learn it. So you have to write all these points, children, in your notebook and maintain it. These are responsible for producing secondary tissue. ನಾನು ಈಗಾಗಲೇ ಹೇಳಿದ್ದೀನಿ ಯಾವ್ದದು ಸೆಕೆಂಡರಿ ಟಿಶ್ಯೂ ಅಂದ್ರೆ ಝೈಲಮ್ ಮತ್ತೆ ಫ್ಲೋಯಮ್. ಝೈಲಮ್ ಫ್ಲೋಯಮು ಆಗೋ ಕಾರಣ ಯಾವ್ದು ಅಂದ್ರೆ ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಬಹಳ ಯೋಚನೆ ಮಾಡಬೇಡಿ. ಒಂದು ಮರದಲ್ಲಿ ಕಟ್ಟಿಗೆ ಫಾರ್ಮೇಶನ್ ಆಗಕ್ಕೆ ಕಾರಣ ಸೆಕೆಂಡರಿ ಗ್ರೋತ್, ಸೆಕೆಂಡರಿ ಟಿಶ್ಯೂ. ಆ ಎರಡು ಟಿಶ್ಯೂ ಬರೋದಕ್ಕೆ ಕಾರಣ ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಗಿಡದಲ್ಲಿ ಇವೆರಡು ಪ್ರಾಮುಖ್ಯವಾಗಿ ಕಾಣುವಂತದ್ದು, ಆದ್ರೆ ಮರದಲ್ಲಿ ಪ್ರಾಮುಖ್ಯವಾಗಿ ಕಾಣುವಂತ ಟಿಶ್ಯೂ ಯಾವುದು ಅಂದ್ರೆ ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಅಷ್ಟು ತಿಳ್ಕೊಳ್ಳಿ ಸಾಕು. ಸೊ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದ್ರೆ ಏನಂದ್ರೆ ಇಟ್ ಈಸ್ ಅ ಯಂಗ್ ಇಮ್ಮೆಚ್ಯೂರ್ ಸೆಲ್ ಮೆಂಟ್ ಫಾರ್ ಫಾಸ್ಟ್ ಡಿವಿಷನ್, ಗಿವ್ಸ್ ರೈಸ್ ಟು ನ್ಯೂ ಸೆಲ್. ಸೊ ಇದನ್ನ ಮನದಟ್ಟು ಮಾಡ್ಕೋಬೇಕು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಮೀನ್ಸ್ ದೇ ಆರ್ ದ ಯಂಗ್ ಇಮ್ಮೆಚ್ಯೂರ್ ಸೆಲ್ ಮೆಂಟ್ ಫಾರ್ ಫಾಸ್ಟ್ ಡಿವಿಷನ್, ಗಿವ್ಸ್ ರೈಸ್ ಟು ನ್ಯೂ ಸೆಲ್ ವಿಚ್ ಹೆಲ್ಪ್ಸ್ ಇನ್ ದ ಗ್ರೋತ್. ಇದನ್ನ ನೆನ್ಪಿಟ್ಕೊಳ್ಳಿ. ಇಡೀ ವಿಡಿಯೋನಲ್ಲಿ ನಾನು ಏನ್ ಕಲ್ತೆ ಅಂದ್ರೆ ಈ ಒಂದು ಸೆಂಟೆನ್ಸ್ ಕಲ್ತ್ರೆ ಅಷ್ಟೇ ಸಾಕು. ಏನಕ್ಕೆ ಅಂದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಂದಾನೆ ಒಂದು ಬೀಜ ಗಿಡ ಆಗೋದು, ಗಿಡ ಮರ ಆಗೋದು. Okay, so which is the most important tissue in the plant body means it is meristematic tissue. Okay, children. So try to write all the slides in the form of notes. Don't want drawing, only the points you write. Some starting I mean apical meristem to show means you can draw only one diagram of this. So you can draw one diagram of this complete picture, that is enough. So I hope you have understood, children. In the next class we'll continue with that of the anatomy. So ಇಲ್ಲಿ ಈ ವಿಡಿಯೋನಲ್ಲಿ ನಾನು ವೆಬ್ ಕ್ಯಾಮ್ರಾನಲ್ಲಿ ಬಂದಿಲ್ಲ. ನಾನು ವೆಬ್ ಕ್ಯಾಮ್ರಾನಲ್ಲಿ ಬಂದ್ರೆ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ. ಹಂಗಾಗಿ ವೆಬ್ ಕ್ಯಾಮ್ರಾ ಇಲ್ಲದೆ ಸ್ಲೈಡ್ಸ್ ಅಲ್ಲೇ ನಿಮ್ಗೆ ಆಡಿಯೋ ವಾಯ್ಸ್ ನ ಕೊಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳ. ಇದನ್ನೆಲ್ಲ ನೀಟಾಗಿ ಬುಕ್ ಅಲ್ಲಿ ಬರ್ಕೊಂಡು ಮತ್ತೆ ಕ್ವಶನ್ಸ್ ಹೇಳಿದ್ದೀನಿ, ಅದಕ್ಕೆ ಆನ್ಸರ್ಸ್ ಬರೀರಿ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.